ಹಲೋ ನಮಸ್ಕಾರ ಎಲ್ರಿಗೂ ಬೆಳಗಿನ ಶುಭೋದಯ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಬರ್ರಿ ನನ್ನ ದಿನ ಇವತ್ತು ಹೆಂಗಿರುತ್ತೆ, ಏನೇನೆಲ್ಲ ಆಗುತ್ತಾ ಅಂತ ನೋಡ್ಕೊಂಬರೋಣ. ನಾನಿವತ್ತು ಶನಿವಾರ ಆಗಿರೋದ್ರಿಂದ ನಮ್ಮ ಮನೆಯೊಳಗೆ ರೊಟ್ಟಿ ಮಾಡಂಗಿಲ್ಲ ರೀ, ಹಾಗಾಗಿ ತಿಂಡಿನ ಮಾಡತ್ತೇನೆ ನೋಡ್ರಿ. ತಿಂಡಿಗೆ ಇವತ್ತು ನಾನು ಶಾವ್ಗೆ ಉಪ್ಪಿಟ್ಟು ಮಾಡತ್ತೇನೆ ರೀ. ಅದಕ್ಕೆ ದೊಡ್ಡದೊಂದು ಬಾಳ್ಗೆ ಇಟ್ಕೊಂಡು ಶಾವ್ಗಿನ ಹುರ್ಕೊಳತ್ತೇನೆ ನೋಡ್ರಿ. ಶಾವ್ಗೆ ಚಂದ ಹುರಿದ್ವಿ ಅಂದ್ರೆ ಉಪ್ಪಿಟ್ಟು ಭಾಳ ಟೇಸ್ಟಾಗಿ ಬರ್ತದೆ ರೀ. ಅದಕ್ಕೋಸ್ಕರ ನಾನು ನೀಟಾಗಿ ಹುರ್ಕೊಳತ್ತೇನೆ ನೋಡ್ರಿ. ಆ ಸ್ಪೂನ್ ಸೆಟ್ ಆಗಲಿಲ್ಲ ಅಂಥೇಳಿ ಈ ಚಮಚೆ ತೊಗೊಂಡು ಹುರ್ಕೊಳತ್ತೇನೆ ನೋಡ್ರಿ. ಆಮೇಲೆ ಆ ಕಡೆ ಉಪ್ಪಿಟ್ಟಿಗೆ ಪಾತ್ರೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡೇನಿ ರೀ. ಎಣ್ಣೆ ಕಾಯಬೇಕದು, ಹಾಗಾಗಿ ಇದನ್ನು ಫಸ್ಟ್ ನೀಟಾಗಿ ಹುರ್ಕೊಳತ್ತೇನೆ ರೀ. ನಾನು ಹುರಿಯೋದ್ರೊಳಗೆ ಅರ್ಧ ಕೆಳಗೆ ಚಲ ಹತ್ತಿದ್ ನೋಡ್ರಿ. ಇದನ್ನೇನಾರು ನಮ್ಮ ಮನೆಯವ್ರು ನೋಡಿದ್ರೆ ಅಂದ್ರೆ ಬೈತಾರ್ರಿ, ಬೆಳಗ್ಗೆ ನೀನು ಏನಾರ ಒಂದು ಚಲ್ಲಿಲ್ಲ ಅಂದ್ರೆ ನಿನಗೆ ಇವತ್ತಿನ ದಿನ ಖುಷಿನ ಇರಲ್ಲ, ನೀನು ಸಮಾಧಾನನ ಆಗಲ್ಲ ಅಂತ ಹೇಳಿ ಬೈತಿರ್ತಾರೆ ನೋಡ್ರಿ. ನಾನು ಎಡವಟ್ಟು ಕೆಲಸ ಜಾಸ್ತಿನ ಮಾಡ್ತಿರ್ತೇನೆ ರೀ. ಹಂಗೆ ನಾನು ಈ ಶಾವ್ಗೆ ಉಪ್ಪಿಟ್ಟಿಗೆ ಶಾವ್ಗೆ ಹುರಿಯೋದ್ರೊಳಗೆ ಅರ್ಧಕ್ಕರ್ಧ ಚಲ್ಲೇ ಬಿಟ್ಟಿರ್ತೇನೆ ರೀ. ಅವು ಮನೆ ತುಂಬ ಶಾವ್ಗಿನ ಕಾಣ್ತಿರ್ತಾವೆ. ಆ ಕಡೆ ನಾನು ಉಪ್ಪಿಟ್ಟಿಗೆ ಎಣ್ಣೆ ಇಟ್ಕೊಂಡಿದ್ನಲ್ರಿ, ಅದಕ್ಕೆ ಸ್ವಲ್ಪ ಉದ್ದಿನ ಕಾಳು ಕಡಲೆಬೇಳೆ ಹಾಕೊಳತ್ತೇನೆ ರೀ. ಅದಾದಮೇಲೆ ಸಾಸಿವೆ ಜೀರಿಗೆ ಹಾಕ್ಕೋಬೇಕು. ಜೀರಿಗೆ ಖಾಲಿ ಆಗಿದ್ದು ರೀ, ಹಾಗಾಗಿ ಜೀರಿಗೆ ತೊಗೊಂಬಂದು ಬಾಕ್ಸಿಗೆ ಹಾಕೋಬೇಕಿತ್ತು. ಅದಕ್ಕಿಂತ ಮುಂಚೆ ಉಪ್ಪಿಟ್ಟಿಗೆ ಹಾಕ್ಬಿಡೋಣ ಅಂಥೇಳಿ ಈ ಉಪ್ಪಿಟ್ಟಿಗೆ ಜೀರಿಗೆ ಹಾಕಿದ್ದು ನೋಡ್ರಿ. ಆಮೇಲೆ ಮೆಣ್ಸಿನ್ಕಾಯಿ ಹಾಕೋಬೇಕ್ರಿ. ಇವತ್ತು ಕರೆಕ್ಟಾಗಿ ಮೆಣ್ಸಿನ್ಕಾಯಿ ಹಾಕ್ಕೊಂಡೆ ನೋಡ್ರಿ. ಕರ್ಬೇವನು ಇತ್ತು ಹಾಕೀನಿ, ಬಟ್ ಅದು ಇದ್ರೊಳಗೆ ಅಷ್ಟೊಂದು ಕಾಣಿಸ್ಕೊಂಡಿಲ್ಲ. ಅದಾದಮೇಲೆ ಈರುಳ್ಳಿ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು ನೋಡ್ರಿ. ಒಂದು ಚಮಚದಿಂದ ನನ್ನ ಮಾತು ಕೇಳವಲ್ದಿದ್ದು ಶಾವ್ಗೆ ಅಂತ ಹೇಳಿ 2 ಚಮಚ ತೊಗೊಂಡು ಹುರಿಯಾತ್ತೇನೆ ನೋಡ್ರಿ. ಆಮೇಲೆ ಮಾತು ಕೇಳ್ತು. ಅದಾದಮೇಲೆ ಆ ಕಡೆ ನಾನು ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊಳತ್ತೇನೆ ರೀ. ಈರುಳ್ಳಿ ಸ್ವಲ್ಪ ಮೆತ್ತಗೆ ಆಗ್ಬೇಕಂತ ಹೇಳಿ. ಆಮೇಲೆ ಈ ಕಡೆ ಶಾವ್ಗಿನೂ ಹಂಗೆ ಹುರಿಯಾತಿದ್ದೀವಿ ರೀ. ಅದಾದಮೇಲೆ ಅದೆಲ್ಲ ಆಗೈತೆ ಅಂತ ಹೇಳಿ ಆಫ್ ಮಾಡಿಕೊಂಡೆ. ಆಮೇಲೆ ನಾನಿಲ್ಲಿ ಶಾವ್ಗಿಗೆ ಆ ಕಡೆ ನೀರು ಸಹಿತ ಹಾಕ್ಕೊಂಡಿದ್ರಿ. ಉಪ್ಪಿಟ್ಟಿಗೆ ನೀರು ಕಮ್ಮಿ ಆದ್ರೆ ಅಥವಾ ಉಪ್ಪಿಟ್ಟಿಂದು ಇದು ಶಾವ್ಗೆ ಏನಾದ್ರೆ ಜಾಸ್ತಿ ಆದ್ರೆ ಭಾಳ ಉದುರಾಗಿ ಬರಬಾರ್ದು ಅಥವಾ ಭಾಳ ಮಿಜ್ಜಾಗಿನೂ ಬರಬಾರ್ದು, ಒಂದು ಲೆವೆಲ್ಲಾಗಿ ಇರಬೇಕು. ಅದಕ್ಕೋಸ್ಕರ ನಾನು ಹೆಚ್ಚು ಕಮ್ಮಿ ಆಗಬಾರ್ದು ಅಂತ ಹೇಳಿ ಸ್ವಲ್ಪ ಬಿಸಿನೀರು ಇಟ್ಕೊಳತ್ತೇನೆ ರೀ. ಒಂದು ವೇಳೆ ಶಾವ್ಗೆ ಸರಿ ಹೋದ್ರೆ ಮುಗಿದು ಹೋತ್ರಿ, ಇಲ್ಲ ಯಾಕಾರ ಜಾಸ್ತಿ ಇನ್ನೂ ಶಾವ್ಗೆ ಬೆಂದೇ ಇಲ್ಲ ಅಂತ ಅಂದ್ಕೊಂಡ್ರೆ ಆ ಬಿಸಿನೀರನ್ನ ನಾವು ಯೂಸ್ ಮಾಡ್ಕೋಬೋದ್ರಿ. ಹಿಂಗೆ ಇದು ಕುದಿಯೋ ಮುಂದೆ ಇದಕ್ಕೆ ಒಂದು ಅರ್ಧ ಹೋಳು ನಿಂಬೆಹಣ್ಣು ಹಿಡ್ಕೋಬೇಕ್ರಿ. ಹಂಗಂದ್ರೆ ಟೇಸ್ಟ್ ಚೆನ್ನಾಗಿರ್ತದೆ. ಇದಕ್ಕೆ ಟೊಮೊಟೊ ಹಾಕೋಬಾರ್ದ್ರಿ, ಯಾಕಂತಂದ್ರೆ ಟೊಮೊಟೊ ನೀರು ಬಿಟ್ಟು ಸ್ವಲ್ಪ ಇದು ಮಿಜ್ಜಾಗೋದು ಇದಾಕತ್ರಿ. ಹಾಗಾಗಿ ಆಮೇಲೆ ಇದಕ್ಕೆ ಎಷ್ಟದವಲ್ಲ ಅಷ್ಟು ಶಾವ್ಗಿನ ಹಾಕೊಳತ್ತೇನೆ ನೋಡ್ರಿ. ನಾನು ಕ್ಯಾಮ್ರಾ ಮುಂದೆ ಈ ಥರ ಆಕತ್ತೆ ಅಂತ ಅನ್ಕೊಂಡೇ ಇರಲಿಲ್ಲ. ಅದಾದಮೇಲೆ ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋತಾನೆ ಇರ್ಬೇಕ್ರಿ. ಗಂಟು ಆಗ್ಲಿಲ್ಲಂಗೆ ಅದು ಎಲ್ಲೂ ಅಂಟ್ಕೊಳ್ಳಿಲ್ಲಂಗೆ ನೀಟಾಗಿ ಕಲಿಸ್ಕೋಬೇಕ್ರಿ. ಅದನ್ನು ಶಾವ್ಗಿನ ಕಲಿಸ್ಕೊಂಡು ಆ ಕಡೆ ಬಿಸಿನೀರನ್ನ ಹಾಕೋ ಅಂಥ ಪ್ರಮೇಯ ಏನು ಬರಲಿಲ್ಲ ರೀ. ಹಾಗಾಗಿ ನಾನೇನು ಹಾಕಕ್ಕೆ ಹೋಗಲಿಲ್ಲ. ನಾನು ಇಟ್ಟಿದ್ದ ನೀರಿಗೂ ಹಾಕಿ ಶಾವ್ಗಿಗೂ ಕರೆಕ್ಟಾಗಿ ಸೆಟ್ಟಾಗಿ ಹೋಗಿತ್ತು ರೀ. ಉಪ್ಪಿಟ್ಟು ಅಷ್ಟೇ ಟೇಸ್ಟಾಗಿ ಬಂದಿತ್ತು. ಆಮೇಲೆ ಕೊತ್ತಂಬರಿ ಸೊಪ್ಪನ್ನ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳತ್ತೇನೆ ನೋಡ್ರಿ. ಯಾಕೋ ಇವತ್ತು ಫ್ರೈ ಮಾಡೋದು ಅಂತನ ಬರತ್ತದ ನೋಡ್ರಿ ನನ್ನ ಬಾಯಾಗ. ಆಮೇಲೆ ಶಾವ್ಗೆ ಉದ್ರಾಗಿ ಮಸ್ತಾಗಿತ್ತು ರೀ. ಇದನ್ನು ತಟ್ಟಿ ಮುಚ್ಚಿ ಒಂದು ಸ್ವಲ್ಪ ಹೊತ್ತು ಅಳ್ಳಾಕ್ ಬಿಟ್ಬಿಟ್ವಿ ಅಂದ್ರೆ ಚೆನ್ನಾಗಿರ್ತದೆ ನೋಡ್ರಿ. ಅಳ್ಳದಂದ್ರೆ ಏನು ರೀ, ಸೆಟ್ ಆಗೋ ಕಷ್ಟ. ಅದಾದಮೇಲೆ ಅವರು ಬಂದಿದ್ರು ಅಂತ ಹೇಳಿ ಅವರಿಬ್ಬರಿಗೂ ತಿಂಡಿ ಹಾಕ್ಕೊಟ್ಟೆ. ಆಮೇಲೆ ನಿನ್ನೆ ಬಜ್ಜಿ ಮಾಡಿದ್ನಲ್ರಿ, ಅದು ಎಣ್ಣೆ ಉಳ್ದಿತ್ತು. ಅದ್ರಾಗ ಮತ್ತೇನು ಕರೆಯೋದು ಬೇಡ, ಈಗ ಆಲ್ರೆಡಿ 2 ಸರಿ ಕರ್ಕೊಂಡೇನಿ ಅಂತ ಹೇಳಿ ಅದನ್ನು ಅಡುಗೆಗೇನ ಯೂಸ್ ಮಾಡತ್ತೇನೆ ನೋಡ್ರಿ. ನಾನೀಗ ಸಾಂಬಾರು ಮಾಡತ್ತೇನೆ ರೀ. ಸಾಂಬಾರಿಗೆ ಒಂದು ಕುಕ್ಕರ್ ಇಟ್ಕೊಂಡು ಎಣ್ಣೆ ಹಾಕ್ಕೊಂಡು ಸಾಸಿವೆ ಜೀರಿಗೆ ಹಾಕೋಬೇಕ್ರಿ. ಸಾಸಿವೆ ಜೀರಿಗೆನ ಒಗ್ಗರಣೆಗೆ ಹಾಕೋಬೇಕ್ರಿ. ನಾನು ಇಲ್ಲಿ ನೋಡಿದ್ರೆ ಅದ ಮೇನ್ ಇಂಗ್ರೀಡಿಯೆಂಟ್ ಏನೋ ಅನ್ನೋ ಥರ ಜಾಸ್ತಿನ ಹಾಕ್ಕೊಂಡು ನೋಡ್ರಿ, ನೀವು ಹಂಗೆ ಹಾಕೋಬೇಡ್ರಿ. ಆಮೇಲೆ ಕರಿಬೇವು ಹಾಕ್ಕೊಂಡು ಸ್ವಲ್ಪ ಈರುಳ್ಳಿ, ಆಮೇಲೆ ಸ್ವಲ್ಪ ಆಲೂಗಡ್ಡಿನೂ ಹಾಕೋಬೇಕ್ರಿ. ಆಲೂಗಡ್ಡೆ ಹಾಕ್ಕೊಂಡ್ರೆ ಟೇಸ್ಟ್ ಇರ್ತದೆ ಸಾಂಬಾರು, ಅದಕ್ಕೋಸ್ಕರ ಆಲೂಗಡ್ಡೆ ಮೈ ಫೇವ್ರೆಟ್ ವೆಜಿಟೇಬಲ್ ಅದಕ್ಕೆ. ಅದಾದಮೇಲೆ ಅದನ್ನು ನೀಟಾಗಿ ಫ್ರೈ ಮಾಡಿಕೊಂಡು ಸಬ್ಬೆ ಸೊಪ್ಪು ಹಾಕೊಳತ್ತೆ ನೋಡ್ರಿ. ಇದು ಸಬ್ಬೆ ಸೊಪ್ಪು ಸ್ವಲ್ಪ ಎಣ್ಣೆ ಒಳಗೆ ಫ್ರೈ ಆದಮೇಲೆ ಟೊಮೊಟೊ ಹಾಕೋಬೇಕ್ರಿ. ಇಲ್ಲಾಂದ್ರೆ ಮೊದಲಾಗ ಆದ್ರೆ ಅದು ಎಣ್ಣೆ ಒಳಗೆ ಅಷ್ಟು ಫ್ರೈ ಆಗಂಗಿಲ್ಲ. ಹಾಗಾಗಿ ಆಮೇಲೆ ಟೊಮೊಟೊ ನೀಟಾಗಿ ಹಾಕ್ಕೊಂಡು ಅದನ್ನು ಕೂಡ ಫ್ರೈ ಮಾಡ್ಕೋಬೇಕ್ರಿ. ಇದಕ್ಕೆ ಫ್ರೈ ಮಾಡಿಕೊಂಡು ನಾನು ಸಪ್ರೇಟಾಗಿ ಏನು ಹಾಕತ್ತಿಲ್ರಿ, ಹಿಂದ್ಗುಟನ ಮಸಾಲೆ ಹಾಕಬೇಕು. ಹಾಗಾಗಿ ಸ್ವಲ್ಪ ಉಪ್ಪು ಹಾಕ್ತೇನೆ. ಆಮೇಲೆ ಅದು ಮೆತ್ತಗೆ ಆಗ್ತಿದ್ದಂಗೆ ನಾ ಇದಕ್ಕೆ ಸ್ವಲ್ಪ ಬೇಳೆ ಹಾಕಬೇಕ್ರಿ. ನಾನಿಲ್ಲಿ ತೊಗರಿಬೇಳೆ ಯೂಸ್ ಮಾಡತ್ತೀನಿ. ಆಮೇಲೆ ಒಂದೆರಡು ಸ್ಪೂನು ಖಾರ ಪುಡಿ, ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಸಾಂಬಾರು ಪೌಡ್ರ್ ಹಾಕ್ಕೊಂಡು ಮತ್ತು ನೆಟ್ಟಿಗೆ ಮಿಕ್ಸ್ ಮಾಡ್ಬೇಕು ನೋಡ್ರಿ. ಇದನ್ನು ಮಿಕ್ಸ್ ಮಾಡಿದ ಮೇಲೆ ಇದಕ್ಕೆ ನಮ್ಮ ಸಾಂಬಾರಿಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕೋಬೇಕ್ರಿ. ನಾನಿಲ್ಲಿ 1.5 ಚರಿಗೆ ಅಷ್ಟು ನೀರು ಹಾಕ್ಕೊಂಡೇನಿ ರೀ. ಹಾಕಿ ಅದನ್ನು ಒಂದು 4 ವಿಷಲ್ ಕೂಗಿಸ್ಬೇಕ್ರಿ ಮೀಡಿಯಮ್ ಫ್ಲೇಮ್ ಒಳಗೆ. ಅಂದ್ರೆ
ಸಾಂಬಾರು ಕರೆಕ್ಟಾಗಿ ಸೆಟ್ ಆಗಿರ್ತೈತಿ. ಅದಾದಮೇಲೆ ಇವತ್ತು ಬೀಟ್ರೂಟ್ ಪಲ್ಯ ಮಾಡತ್ತೇನೆ ರೀ. ನಮ್ಮ ಮನ್ಯಾಗ ಹೆಚ್ಚು ಕಮ್ಮಿ ಬೀಟ್ರೂಟ್ ಪಲ್ಯ ತಿನ್ನಂಗಿಲ್ಲ, ಬಟ್ ನಾನು ಇದು ಒಂದು ಟ್ರಿಕ್ಸ್ ಯೂಸ್ ಮಾಡೇನಿ, ಅವಾಗಿಂದ ತಿನ್ನತ್ತಾರ ನೋಡ್ರಿ. ಬೀಟ್ರೂಟ್ನ ತುರ್ಕೊಂತವಲ್ರಿ, ತುರ್ಕೊಂಡ್ಮೇಲೆ ಅದನ್ನು ತುರಿದು ಅದರೊಳಗಿರೋಂಥ ರಸನ ಕೈಯಿಂದ ಹಿಂಡ್ಕೊಂಡು ಒಂದು ನೀರು ಇರೋಂಥ ಪಾತ್ರೆಗೆ ಹಾಕೋಬೇಕ್ರಿ. ಮತ್ತು ನೀರಿಂದನ ಹಿಂಡ್ಕೊಂಡು ಒಂದು ತಟ್ಟಿಗೆ ಹಾಕೋಬೇಕ್ರಿ. ನಾನು ಹಂಗೆ ಮಾಡ್ಕೊಂಡೇನಿಲ್ಲಿ. ಹಾಗಾಗಿ ಇದು ಜಾಸ್ತಿ ರೆಡ್ ಬರಂಗಿಲ್ಲ. ರೆಡ್ ಬರ್ತದೆ ಅಂತನ ಇದನ್ನು ನಮ್ಮ ಮನ್ಯಾಗ ತಿನ್ನಂಗಿಲ್ಲ ರೀ. ಅದಕ್ಕೋಸ್ಕರ ನಾನು ಈ ಥರ ಮಾಡ್ತೇನೆ. ನಿಮ್ಮ ಮನೆಗೂ ಯಾರ ಬೀಟ್ರೂಟ್ ಪಲ್ಯ ತಿನ್ನಲ್ಲ ಅಂತಂದ್ರೆ ಈ ಥರ ಟ್ರೈ ಮಾಡಿ ನೋಡ್ರಿ. ಆಮೇಲೆ ಇದಕ್ಕೆ ಸ್ವಲ್ಪ ಸಾಸಿವೆ, ಜೀರಿಗೆ, ಈರುಳ್ಳಿ, ಟೊಮೊಟೊ ಹಾಕಿ ಫ್ರೈ ಮಾಡಿ ಆಮೇಲೆ ಬೀಟ್ರೂಟ್ ಹಾಕೊಳತ್ತೇನೆ. ಬೀಟ್ರೂಟು ತುರ್ಕೊಂಡಿರೋದ್ರಿಂದ ಜಾಸ್ತಿ ಬೇಯಿಸೋ ಅವಶ್ಯಕತೆ ಏನಿಲ್ಲರಿ. ಇದು ಆರಾಮಾಗಿ ಬೆಂದು ಹೋಗ್ಬಿಡ್ತತಿ. ಆಮೇಲೆ ಇದನ್ನು ನೀಟಾಗಿ ಫ್ರೈ ಮಾಡ್ಬೇಕ್ರಿ. ನಾನು ಫ್ರೈ ಮಾಡಿ ತಟ್ಟಿ ಮುಚ್ಚಿ ಬೇಯಿಸ್ಬೇಕ್ರಿ. ಇದಕ್ಕೆ ಸ್ವಲ್ಪ ನೀರು ಬೇಕಾದ್ರೆ ಹಾಕೋಬೋದು. ನಾನು ನೋಡೋಣ ಅಂಥೇಳಿ ಸ್ವಲ್ಪ ನೀರು ಹಾಕಿದೆ ಅಷ್ಟೇ ರೀ. ಚೆನ್ನಾಗಿ ಬೆಂದ್ಕೊಂಡತ್ ನೋಡ್ರಿ. ಆಮೇಲೆ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕೇನ್ರಿ. ಇದು ವಿಡಿಯೋದೊಳಗೆ ಬಂದಿಲ್ಲ ಅಷ್ಟೇ. ಆಮೇಲೆ ನಾನು ಚಪಾತಿ ಮಾಡ್ಬೇಕಿತ್ತು ರೀ, ಇವತ್ತು ರೊಟ್ಟಿ ಮಾಡಿರಲಿಲ್ಲಲ್ಲ, ಹಾಗಾಗಿ ಆ ಕಡೆ ಸಾಂಬಾರು ಕೂಡ ಬೆಂದು ಹೋಗಿತ್ತು ರೀ, ಅದನ್ನು ಆಫ್ ಮಾಡೇನಿ. ಇವತ್ತು ಪಾಲಕ್ ಸೊಪ್ಪಿಂದು ಚಪಾತಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ನೋಡ್ರಿ. ಪಾಲಕ್ ಸೊಪ್ಪು ಮನೆಯಾಗಿತ್ತು, ಮತ್ತು ಪಾಲಕ್ ಸೊಪ್ಪಿನ ಚಪಾತಿ ಕೂಡ ಟೇಸ್ಟ್ ಹಾಕೋರಿ. ಅದಕ್ಕೆ ಅದು ಬೇಯಷ್ಟರೊಳಗನ ನಾನು ಈ ಕಡೆ ಪಾತ್ರೆ ತೊಳೆಯೋವಿದ್ರಿ ತೊಳ್ಕೊಳತ್ತೆ ನೋಡ್ರಿ. ಈಗೆಲ್ಲರೂ ತಿಂಡಿ ತಿಂದಮೇಲೆ ಮತ್ತಿಷ್ಟು ಪಾತ್ರೆ ಆಗ್ಯಾವ ನೋಡ್ರಿ. ಬೆಳಗ್ಗೆನೆ ಎಲ್ಲ ಪಾತ್ರೆ ತೊಳೆದು ಕ್ಲೀನ್ ಮಾಡ್ಕೊಂಡಿದ್ರು. ತಿಂಡಿ ತಿಂದು ಟೀ ಕುಡಿಯೋದ್ರೊಳಗೆ ಮತ್ತಿಷ್ಟು ಪಾತ್ರೆ ಆಗ್ಯಾವ್ರಿ. ಹಾಗಾಗಿ ಅವನಷ್ಟು ತೊಳಕತ್ತ ನೋಡ್ರಿ. ಅದಾದ್ಮೇಲೆ ಪಾಲಕ್ ಸೊಪ್ಪು ಬೆಂದ್ಮೇಲೆ ಅದನ್ನು ಸ್ವಲ್ಪ ಆರಕ್ಕೆ ಬಿಟ್ಟು ಆಮೇಲೆ ಮಿಕ್ಸಿ ಮಾಡ್ಕೋಬೇಕ್ರಿ. ಅದಕ್ಕೆ ಅಲ್ಲಿವರೆಗೂ ಅದು ಬೆಂದ್ಮೇಲೆ ಆರ್ಲಿ ಅಂತ ಹೇಳಿ ನಾನು ನೀಟಾಗಿ ಇಲ್ಲಿ ಪಾತ್ರೆ ಎಲ್ಲ ತೊಳೆದಿಟ್ಕೊಂಡು ನೋಡ್ರಿ. ಪಾತ್ರೆ ತೊಳೆಯೋದು ದಿನಕ್ಕೆ ಒಂದು 3-4 ಸತಿ ಅಂತೂ ಇದ್ದೇ ಇರ್ತೈತ್ರಿ. ಇದೊಂದು ದೊಡ್ಡ ಕೆಲಸ ಆಗೋಗ್ಬಿಟ್ಟತ್ ನನಗಂತೂ ಪಾತ್ರೆ ತೊಳೆಯೋದು. ಸುಮ್ಮನೆ ತೊಳಿತಾನೆ ಇರಬೇಕು. ಈಗ ಮತ್ತೆ ತೊಳೆದ್ವಿ ಅಂದ್ರೂ ಈಗ ಅಡುಗೆ ಮಾಡಿದ ಮೇಲೆ ಮತ್ತೆ ಸ್ವಲ್ಪ ಪಾತ್ರೆ ಬರ್ತವ್ರಿ, ಮತ್ತು ಅವನ್ನ ನಾನು ತೊಳಿಲೇಬೇಕು. ಹಾಗಾಗಿ ನಾನು ಇವತ್ತು ಒಂದು 8ರಿಂದ 10 ಚಪಾತಿ ಮಾಡ್ಕೊಳತ್ತಿದ್ದೆ ಅಷ್ಟೇ ರೀ. ಚಪಾತಿ ನಮ್ಮನೆ ಜಾಸ್ತಿ ತಿನ್ನೋಂಗಿಲ್ಲ, 1 ಟೈಮ್ ಚಪಾತಿ ಅಷ್ಟೇ ತಿನ್ನೋದು. ಅದಕ್ಕೆ ನೋಡ್ರಿ ಇಲ್ಲಿ ಪಾಲಕ್ ಸೊಪ್ಪು ನೀಟಾಗಿ ಬೆಂದಿತ್ತು, ಮತ್ತು ಅದನ್ನು ನಾನು ಬಿಸಿನೀರಿಂದ ತೆಗೆದು ಒಂದು ತಟ್ಟೆಗೆ ಹಾಕಿ ಆರಾಕಿಟ್ಟಿದ್ದೆ. ಆಮೇಲೆ ಇಲ್ಲಿ ನಾನು ಚಪಾತಿ ಹಿಟ್ಟು ಹಾಕೊಳತ್ತೀನಿ. ಚಪಾತಿ ಹಿಟ್ಟಿಗೆ ಸ್ವಲ್ಪ ಉಪ್ಪನ್ನು ಹಾಕೋಬೇಕ್ರಿ. ನಾವು ಯಾವುದೇ ಹಿಟ್ಟು ಕಲಸಿದ್ರು ನಾವು ಹಂಗೆ ಯಾವತ್ತೂ ಕಲಿಸ್ಬಾರ್ದ್ರಿ, ಸ್ವಲ್ಪರ ಉಪ್ಪು ಹಾಕಬೇಕು. ಆಮೇಲೆ ಆ ಪಾಲಕ್ ಸೊಪ್ಪನ್ನ ನೀಟಾಗಿ ಮಿಕ್ಸಿ ಮಾಡ್ಕೊಂಬಂದು ಇಲ್ಲಿ ನಾನು ಕಲ್ಸಾತೇನೆ ನೋಡ್ರಿ. ಹಿಟ್ಟನ್ನ ನಮ್ಗೆ ಹೆಂಗೆ ಬೇಕು ಹಂಗೆ ಹದವಾಗಿ ಕಲಿಸ್ಕೋಬೇಕ್ರಿ. ಕೆಲವೊಬ್ರು ಇದಕ್ಕೆ ಬೆಳ್ಳುಳ್ಳಿ ಮತ್ತು ಏನಾರ ಮಸಾಲೆ ಹಾಕ್ತಿರ್ತಾರೆ ರೀ, ಎಂಥ ಮೆಣಸಿನ್ಕಾಯಿ ಅದೆಲ್ಲ ಹಾಕ್ತಿರ್ತಾರೆ. ನನಗೆ ಆ ಥರ ಮಸಾಲೆ ಐಟಮ್ಸ್ ಇಷ್ಟ ಆಗಂಗಿಲ್ಲ ರೀ. ಯಾಕಂತಂದ್ರೆ ಈಗ ನಾವು ಪಲ್ಯಕ್ಕೂ ಮೆಣಸಿನ್ಕಾಯಿ ಅದನ್ನೆಲ್ಲ ಹಾಕಿರ್ತಾವಲ್ಲ, ಸುಮ್ಮನೆ ಗ್ಯಾಸ್ಟ್ರಿಕ್ ಆಗಿಬಿಡ್ತೈತಿ. ಅದಕ್ಕೆ ಸಿಂಪಲ್ ಆಗಿ ನಾರ್ಮಲ್ ಆಗಿರೋ ಚಪಾತಿನ ಮಾಡ್ಕೊಳತ್ತೇನೆ. ಬಟ್ ಅದಕ್ಕೆ ಸ್ವಲ್ಪ ಪಾಲಕ್ ಸೊಪ್ಪನ್ನ ಬೇಯಿಸಿ ಮಿಕ್ಸಿ ಮಾಡಿ ಹಾಕೊಳತ್ತೇನೆ ನೋಡ್ರಿ. ಟೇಸ್ಟು ಚೆನ್ನಾಗೇ ಇರ್ತಾವ್ರಿ ಇವು. ಇದು ಏನು ಡಿಫ್ರೆನ್ಸ್ ಅನ್ಸೋಂಗಿಲ್ಲ, ಕಲರ್ ಅಷ್ಟೇ ಸ್ವಲ್ಪ ಚೇಂಜ್ ಆಗಿರ್ತೈತಿ, ಬಟ್ ಹೆಲ್ತಿಗೆ ಭಾಳ ಒಳ್ಳೇದ್ರಿ. ಇದೆಲ್ಲ ಹಿಂಗೆ ನನಗೆ ಹೆಂಗೆ ಬೇಕು ಹಂಗೆ ಕಲಿಸ್ಕೊಂಡು ಆಮೇಲೆ ಇದಕ್ಕೊಂದು ಚೂರು ಎಣ್ಣೆ ಹಚ್ಚಿ ತೆಗೆದಿಡ್ತಾನೆ ನೋಡ್ರಿ, ಸ್ವಲ್ಪ ಮೆತ್ತಗಾಗಲಿ ಅಂತ ಹೇಳಿ. ನಾನು ಸಾಂಬಾರು ಮಾಡೋದ್ರಾಗ ಅದು ಚಪಾತಿ ಹಿಟ್ಟು ಮೆತ್ತಗಾಕತಿ, ಆಮೇಲೆ ನನಗೆ ಚಪಾತಿ ಮಾಡ್ಕೊಳಕ್ಕೆ ಹಗರಾಕತಿ. ಆಮೇಲೆ ಇದು ಬೇಳೆನೂ ಬೆಂದಿತ್ರಿ. ಅದನ್ನು ಟೇಸ್ಟ್ ನೋಡಿದೆ ಉಪ್ಪು ಸ್ವಲ್ಪ ಜಾಸ್ತಿ ಆಗಿತ್ತು. ಹಾಗಾಗಿ ಕುಕ್ಕರ್ ತೊಳೆದಿದ್ದು ನೀರು ಸ್ವಲ್ಪ ಬೆರೆಸ್ಕೊಂಡ್ರೆ ನನಗೆ ಉಪ್ಪು ಸರಿಯಾಗಿ ಹೋಗಿತ್ತು. ಆಮೇಲೆ ಅದನ್ನು ಕುದಿಯಕ್ಕೆ ಬಿಟ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕಿಟ್ಟೆ ರೀ. ಅದಕ್ಕೆ ಈ ಕಡೆ ನೋಡ್ರಿ, ನಾನು 8ರಿಂದ 9 ಚಪಾತಿ ಅಂದೆಲ್ಲ, ನಾನು ಕರೆಕ್ಟಾಗಿ ಒಂದು 9 ಚಪಾತಿನ 10 ಚಪಾತಿ ಆಗಿದ್ರು ನಾನು ಕರೆಕ್ಟಾಗಿ ಎಣ್ಸಕ್ಕೆ ಹೋಗಿಲ್ಲ. ಆಮೇಲೆ ಚಪಾತಿನ ಉದ್ಕೊಳತ್ತೇನೆ ನೋಡ್ರಿ. ಚಪಾತಿ ಮೊದ್ಲು ಇಟ್ಕೊತೇನೆ ರೀ, ಆಮೇಲೆ ನಾನು ಬೇಯಿಸ್ಕೊತೇನೆ ರೀ. ಯಾಕಂತಂದ್ರೆ ನಾನು ಒಬ್ಬಕ್ಕೆ ಉದ್ದಿ ಬೇಯಿಸೋದ್ರಾಗ ಗ್ಯಾಸ್ ಸುಮ್ಮನೆ ವೇಸ್ಟ್ ಆಗತ್ತೆ ನೋಡ್ರಿ. ನಾನು ಒಂದು 10 ಚಪಾತಿ ಅಲ್ಲ ಅಂತ ಹೇಳಿ ನಾನು ಒಲೆ ಹಚ್ಕೊಳಕ್ಕೆ ಹೋಗ್ಲಿಲ್ಲ ರೀ, ಗ್ಯಾಸ್ ಮೇಲೆನ ಮಾಡ್ಕೊಳತ್ತಿದ್ದೆ. ಇವತ್ತು ನಂದು ಸ್ವಲ್ಪ ಹುಣಸೆ ಹಣ್ಣು ಆರ್ಸೋ ಕೆಲಸ ಇತ್ತು ರೀ, ಹೋಗ್ಬೇಕಿತ್ತು ಹೊಲಕ್ಕೆ. ಹಾಗಾಗಿ ಬೇಗ ಅಡುಗೆ ಮುಗಿಸ್ಕೊಂಡು ಎಲ್ಲ ಕೆಲಸ ಮುಗಿಸ್ಕೊಂಡು ಹೋಗ್ಬೇಕಿತ್ತು ನೋಡ್ರಿ. ಚಪಾತಿ ತೀರಾ ತೆಳ್ಳನೋ ಅಲ್ಲ ದಪ್ಪನೋ ಅಲ್ಲ, ಆ ಥರ ಮಾಡ್ಕೋಬೇಕ್ರಿ. ನಾನಿಲ್ಲಿ ಅಷ್ಟು ಚಪಾತಿನ ಉದ್ದಿಟ್ಕೊಂಡು ಆಮೇಲೆ ಬೇಯಿಸಾತೇನೆ ನೋಡ್ರಿ. ನಾವು ಜೋಳದ ಹಿಟ್ಟು ಹಚ್ಚಿನ ಚಪಾತಿ ಉದ್ದೋದ್ರಿ, ನೀವು ಯಾವ ಹಿಟ್ಟು ಹಚ್ಚಿ ಉದ್ತೀರಿ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ. ಆಮೇಲೆ ಜೋರು ಉರಿ ಒಳಗೆ ಇಟ್ಕೊಂಡು ಬೇಯಿಸಾತಾನೆ. ಈ ಚಪಾತಿ ನಮಗೆ ಸಾಫ್ಟಾಗಿ ಬರ್ಬೇಕಂದ್ರಿ ನಾವು ಸಣ್ಣ ಉರಿ ಯಾವಾಗೂ ಮಾಡಬಾರ್ದು, ಜೋರಾಗೇನ ಉರಿ ಇಟ್ಕೊಂಡು ಬೇಯಿಸ್ಬೇಕು ನೋಡ್ರಿ. ಹಂಗಂದ್ರೆ ಅವು ಚೆನ್ನಾಗಿ ಬರ್ತಾವೆ. ಇಲ್ಲ ಅಂತಂದರೆ ಚಪಾತಿ ಎಟ್ಟಾಗಿಬಿಡ್ತಾವೆ. ಕಲಸೋ ಮುಂದೆ ಸ್ವಲ್ಪ ಹಿಟ್ಟನ್ನು ಸ್ವಲ್ಪ ಮೆತ್ತಗೆ ಕಲಸಿದ್ರೆ ಚಪಾತಿ ಇನ್ನೂ ಅಷ್ಟು ಸಾಫ್ಟಾಗಿ ಬರ್ತಾವೆ ನೋಡ್ರಿ. ಆಮೇಲೆ ನಾನು ಒಂದೊಂದು ಚಪಾತಿನ ನೀಟಾಗಿ ಬೇಯಿಸ್ಕೊಳತ್ತೇನೆ ನೋಡ್ರಿ. ಬೇಯಿಸ್ಕೊಂಡು ಅವನ್ನ ಸ್ವಲ್ಪ ಫೋಲ್ಡ್ ಮಾಡಿ ಇಡತ್ತೇನೆ ರೀ. ಯಾಕಂದರೆ ನಾವು ತಿನ್ನೋದು ಮಧ್ಯಾಹ್ನಕ್ಕೆ, ಹಾಗಾಗಿ ಇದನ್ನು ಫೋಲ್ಡ್ ಮಾಡಿ ಅಷ್ಟು ಬೇಯಿಸಿ ಚಪಾತಿನ ತೆಗೆದಿಟ್ಕೊಂಡೇನು ನೋಡ್ರಿ. ಅದಾದಮೇಲೆ ನನ್ನ ಹಸ್ಬೆಂಡ್ ಬಂದು ಊಟ ಮಾಡಿದ್ರು, ನಾನು ಊಟ ಮಾಡಿದೆ ಮಧ್ಯಾಹ್ನ. ಆಮೇಲೆ ನಾವು ದೇವಸ್ಥಾನಕ್ಕೆ ಹೋಗಿದ್ದೀವಿ ರೀ. ಇವತ್ತು ಶನಿವಾರ ಆಗಿರೋದ್ರಿಂದ ಹನುಮಪ್ಪನ ದೇವಸ್ಥಾನಕ್ಕೆ ಹೋಗಿದ್ವಿ. ನಮ್ಮೂರು ಹನುಮಪ್ಪನ ದೇವಸ್ಥಾನ ಭಾಳ ಚಲೋ ಐತ್ರಿ, ಚಂದ ಐತಿ. ಮೊನ್ನೆ ಹೊಸದಾಗಿ ಮಾಡ್ಯಾರ. ಇದಕ್ಕೆ ಅಡವಿ ಆಂಜನೇಯ ದೇವಸ್ಥಾನ ಅಂತಲೂ ಕರೀತಾರೆ. ಆಮೇಲೆ ನಾನು ಹೊಲಕ್ಕೆ ಹೋಗಿದ್ರಿ ಹುಣಸೆ ಹಣ್ಣು ಆರ್ಸಕ್ಕೆ. ಹುಣಸೆ ಹಣ್ಣೆಲ್ಲ ಆರಿಸಿ ಮುಗೀತು ನೋಡ್ರಿ ಇವತ್ತಿನ ವಿಡಿಯೋ ಇಷ್ಟ ರೀ. ಯಾರಿಗೆಲ್ಲ ಇಷ್ಟ ಆಗೈತಿ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಹೇಳ್ರಿ. ಥ್ಯಾಂಕ್ ಯು.